ಕಬ್ಬಿಣದ ಕಡಾಯಿಯೊಳಗೆ ಅಕ್ಕಿ ಈರುಳ್ಳಿಯನ್ನು ಈ ರೀತಿ ಒಮ್ಮೆ ಜಜ್ಜಿ ನೋಡಿ, ನೀವೇ ಶಾಕ್ ಆಗ್ತೀರಾ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಎಲ್ಲ ಟಿಪ್ಸ್ಗಳನ್ನು ನೋಡ್ಕೊಂಬರೋಣ. ಮೊದಲನೇ ಟಿಪ್ಸು ತುಂಬ ಯೂಸ್ಫುಲ್ ಟಿಪ್ಸ್, ಟ್ರೈ ಮಾಡಿ. ಮೊದಲಿಗೆ ಅಮೃತಾಂಜನ್ ಅಥವಾ ವಿಕ್ಸ್ ಬೇಕಾಗುತ್ತೆ. ಅಮೃತಾಂಜನ್ ತೊಗೊಂಡಿದ್ದೀನಿ. ಅರ್ಧ ಹೋಳು ನಿಂಬೆಹಣ್ಣು, ಇನ್ನು ಒಂದು ಅರ್ಧ ಚಮಚದಷ್ಟು ಪುಡಿ ಉಪ್ಪನ್ನು ತೊಗೊಂಡಿದ್ದೀನಿ. ಕಲ್ಲುಪ್ಪಾದರೂ ತೊಗೊಳ್ಬೋದು. ಅಮೃತಾಂಜನ್ನ ನಿಂಬೆಹಣ್ಣಿನ ಹೋಳಿನೊಳಗೆ ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಈ ರೀತಿ ಸವರ್ಬಿಡಿ. ನೋಡಿ, ಈ ರೀತಿ ಸವರ್ಬಿಟ್ಟು ನಂತರ ಪುಡಿ ಉಪ್ಪನ್ನು ಇದ್ರ ಮೇಲೆ ಹಾಕ್ಕೊಂಬಿಡಿ. ಇದು ಒಂದು ಒಳ್ಳೆ ನೋವು ನಿರೋಧಕ ಅಂತಲೇ ಹೇಳ್ಬೋದು. ಎಷ್ಟೋ ಜನರಿಗೆ ಮಂಡಿ ನೋವಿನ ಸಮಸ್ಯೆ ಇರುತ್ತೆ. ಮಂಡಿ ನೋವಿನ ಸಮಸ್ಯೆಗೆ ರಾತ್ರಿ ಒಂದು ವಾರ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಮಂಡಿ ಚಿಪ್ಪಿಗೆ ಚೆನ್ನಾಗಿ ಈ ಹೋಳಿಂದ ಈ ರೀತಿ ಉಜ್ಜಬೇಕು. ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಉಜ್ಜಿ ಹಾಗೆ ಬಿಟ್ಬಿಡಿ. ಅದು ತನ್ನಷ್ಟಕ್ಕೆ ತಾನೇ ಡ್ರೈ ಆಗಬೇಕು. ನೋವು ತಕ್ಷಣದಲ್ಲಿ ರಿಲ್ಯಾಕ್ಸ್ ಆಗುತ್ತೆ. ನಿಮಗೆ ಒಂದು ವಾರ ಮಾಡಿದರೆ ಎಷ್ಟೇ ಮಂಡಿ ನೋವಿದ್ರೂ ಕಡಿಮೆ ಆಗುತ್ತೆ. ಟ್ರೈ ಮಾಡಿ. ಈ ಒಂದು ಈರುಳ್ಳಿಯಿಂದ ಎಷ್ಟು ಪ್ರಯೋಜನ ಇದೆ ನೋಡಿ. ಈರುಳ್ಳಿ ತೊಗೊಂಡು ಈ ರೀತಿ ಸೈಡೆಲ್ಲ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಈ ಬೇಸಿಗೆ ಕಾಲ ಬಂತು ಅಂದರೆ ನೊರ್ಜೆಗಳು ಸೊಳ್ಳೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನು ಮೇಯ್ನಾಗಿ ರಾತ್ರಿ ಸಮಯದಲ್ಲಿ ಮಾಡುವಂಥದ್ದು. ಹೋಲಿನ ಮಧ್ಯದಲ್ಲಿ ಒಂದು 2ರಿಂದ 3 ಲವಂಗವನ್ನು ಹಾಕಿ ನಂತರ ಎಳ್ಳೆಣ್ಣೆಯಿಂದ ದೀಪದ ಬತ್ತಿಯನ್ನು ಇಟ್ಟು ದೀಪ ಹಚ್ಚಿಬಿಡಿ. ಸ್ವಲ್ಪ ಎಣ್ಣೆನೂ ಕೂಡ ಹಾಕಿ ಎಲ್ಲಿ ಮಲಗೋ ಜಾಗದಲ್ಲಿ ಒಂದು ಟೇಬಲ್ ಇದ್ದರೆ ಅದ್ರ ಮೇಲೆ ಇಟ್ಟುಬಿಡಿ. ನಂತರ ದೀಪವನ್ನು ಹಚ್ಚಿ. ಇದು ಒಂದು 10ರಿಂದ 15 ನಿಮಿಷದವರೆಗೆ ಈ ದೀಪ ಉರಿಯುತ್ತೆ. ಇದರ ಘಾಟಿಗೆ ಒಂದು ಕೂಡ ಸೊಳ್ಳೆ ಬರೋದಿಲ್ಲ. ಒಂದಿನ ಬಿಟ್ಟು ಒಂದಿನ ನೀವು ಈ ಒಂದು ಐಡಿಯಾವನ್ನು ಮಾಡ್ಬೋದು. ಇದರ ಜೊತೆಗೆ ನಾನು ಒಂದು ಜಾವದ ಪುಡಿ ಇದ್ದರೆ ಅಥವಾ ಪಚ್ ಕರ್ಪೂರ ಇದ್ದರೆ ಅಥವಾ ನಾರ್ಮಲ್ ಕರ್ಪೂರ ಇದ್ದರೆ ಅದನ್ನು ಮೇಲ್ಗಡೆ ಉದುರಿಸೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ. ನಿಮಗೆ ಈರುಳ್ಳಿ ಘಾಟ ಕೂಡ ಆಗೋದಿಲ್ಲ. ಟ್ರೈ ಮಾಡಿ. ಈ ಟಿಪ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ನಾನು ತೊಗೊಂಡೋಗಿ ಟೇಬಲ್ ಮೇಲೆ ಇಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಸೊಳ್ಳೆಗಳು ನೊರ್ಜೆಗಳು ಒಂದು ಕೂಡ ಕಾಣಿಸೋದಿಲ್ಲ. ಒಂದಿನ ಬಿಟ್ಟು ಒಂದಿನ ಟ್ರೈ ಮಾಡಿ. ಆಲ್ಔಟ್ ಅವಶ್ಯಕತೆ ಇಲ್ಲ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಬೆಲ್ಲಗಳಲ್ಲಿ ಸುಮಾರು ವಿಧದ ಬೆಲ್ಲ ಇದೆ. ಸಾಮಾನ್ಯವಾಗಿ ಈ ರೀತಿ ಬೆಲ್ಲ ನಾವು ಚೆನ್ನಾಗಿರುತ್ತೆ ಅಂತ ತೊಗೊಂಡ್ಬಂದಿರ್ತೀವಿ. ತುಂಬ ಗಟ್ಟಿ ಇರುತ್ತೆ. ಕಲ್ಲಲ್ಲಿ ಒಡ್ಕೊಂಡು ಕುತ್ಕೋಬೇಕು. ನಮಗೆ ಸುಲಭವಾಗಿ ಅದು ಪುಡಿ ಆಗಬೇಕಂದ್ರೆ ಈ ಐಡಿಯಾ ಮಾಡಿ. ಒಂದು ಕಬ್ಬಿಣದ ದಪ್ಪ ತಳದ ಒಂದು ಕಡಾಯಿ, ಒಂದು ಬಾಣಲೆ ತೊಗೊಂಡು ಅದಕ್ಕೆ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಈ ರೀತಿ 1 ಅಥವಾ 2 ನಿಮಿಷ ಈ ರೀತಿ ಕಾಯಿಸ್ಕೊಂಬಿಡಿ. ನಂತರ ನೀವು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ತಕ್ಷಣ ನೀವು ಇದನ್ನು ಪುಡಿ ಮಾಡಿದರೆ ತಕ್ಷಣ ಪುಡಿ ಪುಡಿಯಾಗಿ ಉದುರುತ್ತೆ. ಸ್ವಲ್ಪ ಕೂಡ ಗಟ್ಟಿ ಇರೋದು ಮತ್ತು ಸಾಫ್ಟ್ ಆಗುತ್ತೆ. ಒಳಗಡೆ ಎಲ್ಲ ಸಾಫ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು ನಾನು ಎಷ್ಟು ಚೆನ್ನಾಗಿ ಇದು ಹೆರ್ಕೊಳ್ಳೋಕೆ ಬರ್ತಾ ಇದೆ ಅಂತ. ತಕ್ಷಣದಲ್ಲಿ ಇದನ್ನು ಅರ್ಧ kg ಬೆಲ್ಲವನ್ನು ಪುಡಿ ಮಾಡಿ ಇಡ್ಬೋದು. ನೀವು ಪುಡಿ ಬೆಲ್ಲದ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಮಾಡ್ಬೋದು. ನೋಡಿದ್ರಲ್ಲ, ಈ ಒಂದು ಟಿಪ್ಸ್ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್. ಟ್ರೈ ಮಾಡಿ ನೋಡಿ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಅಡುಗೆ ಮಾಡ್ತಿದ್ದಂಗೆ ಏನಾದರೂ ಬಿಸಿ ನೀರು ಅಥವಾ ಬಿಸಿ ಎಣ್ಣೆ ಬಾಣಲೆ ಏನಾದರೂ ಕೈಗೆ ತಗಲ್ತಂದರೆ ಕೆಂಪಾಗಿಬಿಡುತ್ತೆ. ಒಂದೇ ಸಲ ಕೆಂಪಾಗುತ್ತೆ. ತಕ್ಷಣದಲ್ಲಿ ನೀವು ಐಸ್ ವಾಟರ್ ಹಾಕ್ಬೋದು. ಇಲ್ಲಾಂದರೆ ಬಾಳೆಹಣ್ಣಿನ ಸಿಪ್ಪೆ ಇದ್ದರೆ ಬಾಳೆಹಣ್ಣಿನ ಸಿಪ್ಪೆನ ಎಲ್ಲಿ ನಿಮಗೆ ಸುಟ್ಟು ಕೆಂಪಾಗಿರುತ್ತೋ ಆ ಜಾಗದಲ್ಲಿ ಒಂದು 10ರಿಂದ 15 ನಿಮಿಷ ಇಟ್ಕೊಂಡ್ರೆ ಸಾಕಾಗುತ್ತೆ. ಆ ಒಂದು ಉರಿಯನ್ನು ಎಳೆದುಬಿಡುತ್ತೆ. ಈ ಒಂದು ಬಾಳೆಹಣ್ಣಿನ ಸಿಪ್ಪೆ ಅಷ್ಟೊಂದು ತಂಪಾಗಿರುತ್ತೆ. ಮೇಯ್ನಾಗಿ ಪಚ್ಚ ಬಾಳೆಹಣ್ಣಿನ ಸಿಪ್ಪೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ. ಹಾಗೆ ಬಿಟ್ಬಿಟ್ರೆ ಬೊಬ್ಬೆ ಬಂದಂಗೆ ಆಗುತ್ತೆ. ತಕ್ಷಣದಲ್ಲಿ ನೀವು ಈ ಒಂದು ಐಡಿಯಾ ಮಾಡೋದ್ರಿಂದ ತುಂಬ ಒಳ್ಳೆಯದು. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಜರ್ನಿ ಮಾಡುವಾಗ ಕೆಲವರಿಗೆ ವಾಮಿಟ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗಾಗೋದು. ಎಲ್ಲೇ ಒಂದು ಸ್ವಲ್ಪ ದೂರ ಜರ್ನಿ ಮಾಡಿದ್ರೂ ತಲೆ ಸುತ್ತು ವಾಮಿಂಟು ಬರುತ್ತೆ. ಹೀಗೆ ಮಾಡಿ ನಿಂಬೆಹಣ್ಣಿನ ಹೋಳಿನಿಂದ ಒಂದು ಸ್ವಲ್ಪ ಸಿಪ್ಪೆಯನ್ನು ತೆಗೆದು ಈ ರೀತಿ ಕೈ ಮೇಲೆ ಅಂಟಿಸ್ಕೊಂಬಿಡಿ. ನಂತರ ಅದು ಅಂಟೋದಿಲ್ಲ, ಬಿದ್ದೋಗುತ್ತೆ. ಇದನ್ನು ನೀವು ಒಂದು ಗಮ್ ಟೇಪನ್ನು ಕಿತ್ತುಬಿಟ್ಟು ಸ್ವಲ್ಪ ನಿಂಬೆಹಣ್ಣಿನ ಹೋಳು ಮುಚ್ಚೋ ಥರ ಈ ರೀತಿ ಅಂಟಿಸ್ಬಿಡಿ. ಈ ರೀತಿ ಅಂಟಿಸೋದ್ರಿಂದ ಈ ನಿಂಬೆಹಣ್ಣಿನ ಹುಳಿ ಒಂದು ಸ್ವಲ್ಪ ನಮ್ಮ ದೇಹಕ್ಕೆ ತಗಲೋದ್ರಿಂದ ನಮಗೆ ವಾಮಿಟ್ ಸೆಕ್ಷನ್ ಜಾಸ್ತಿ ಬರೋದಿಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ.
ಜರ್ನಿ ಮಾಡೋದಕ್ಕಿಂತ ಮುಂಚೆ 1 ಅವರ್ ಮುಂಚೆನಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಜರ್ನಿ ಮಾಡೋ ಟೈಮಲ್ಲಾದರೂ ಹಾಕ್ಕೋಬೋದು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನೊಂದು ಜರ್ನಿಯ ಒಂದು ಟಿಪ್ಸ್ ಅಂದರೆ ಪಿಂಕ್ ಕಲರ್ ಸ್ಕೆಚ್ ಪೆನ್ ಎಲ್ಲರ ಮನೇಲೂ ಸಿಗುತ್ತೆ. ಈ ಪಿಂಕ್ ಕಲರ್ ಸ್ಕೆಚ್ ಪೆನ್ನಿಂದ ನಿಮಗೆ ವಾಮೆಂಟು ಮತ್ತು ತಲೆ ಸುತ್ತಿನ ಸಮಸ್ಯೆನೇ ಕಡಿಮೆ ಆಗುತ್ತೆ. ಬೇಕಾದ್ರೆ ಇದು ಕೂಡ ಟ್ರೈ ಮಾಡಿ. ಮಧ್ಯ ಬೆರಳಿಗೆ ಈ ರೀತಿ ಒಂದು ಲೈನನ್ನು ಹಾಕಿಬಿಡಿ, ಮತ್ತು ಒಂದು ಮಧ್ಯ ಬೆರಳಿಗೆ ಕೂಡ ಒಂದೇ ಒಂದು ದಾಟನ್ನು ಹಾಕೋದ್ರಿಂದ ನಿಮಗೆ ವಾಮೆಂಟ್ ಸೆಕ್ಷನ್ ಬರೋದಿಲ್ಲ. ಈ 2 ಟಿಪ್ಸಲ್ಲಿ ಯಾವುದಾದ್ರೂ ನೀವು ಫಾಲೋ ಮಾಡ್ಬೋದು, ಚೆನ್ನಾಗಿ ವರ್ಕ್ ಆಗುತ್ತೆ. ಬನ್ನಿ, ಇದಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್. ಇವಾಗಿನ ಒಂದು ಸಮಸ್ಯೆ ಅಂದರೆ ಕೂದಲು ಉದುರುವ ಸಮಸ್ಯೆ, ತಲೆ ಹೊಟ್ಟಿನ ಸಮಸ್ಯೆ ಇರುತ್ತೆ. ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಈರುಳ್ಳಿ ಜೊತೆಗೆ ಈ ರೀತಿ ಕಟ್ ಮಾಡಿ ಒಂದು ಈರುಳ್ಳಿ ಹಾಕ್ಕೊಂಡು 1-2 ಚಮಚದಷ್ಟು ಅಕ್ಕಿನ ತೊಗೊಂಡಿದ್ದೀನಿ, ನಾರ್ಮಲ್ ಊಟದ ಅಕ್ಕಿ. ಒಂದು ಚಮಚದಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಹಾಗೆ ಕಲೋಂಜಿ ಒಂದು ಅರ್ಧ ಚಮಚ ತೊಗೊಂಡಿದ್ದೀನಿ. ಇದೆಲ್ಲವನ್ನು ಹಾಕಿ ಈ ರೀತಿ ಒಂದು ಕಲ್ಲಿನಿಂದ ಕುಟ್ಬಿಡಿ. ಅಂದರೆ ತರಿ ಕುಟ್ಕೊಂಡ್ರೆ ಸಾಕಾಗುತ್ತೆ. ಅಕ್ಕಿನೂ ಕೂಡ ಸ್ವಲ್ಪ ತರಿ ಆದರೆ ನಮಗೆ ಎಣ್ಣೆ ಒಳಗಡೆ ಇದೆಲ್ಲ ಬಿಟ್ಕೊಳ್ಬೇಕು ಅಂಶ. ಇದಂತೂ ಎಣ್ಣೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಕೂದಲು ಉದುರುವ ಸಮಸ್ಯೆ ಇರ್ಬೋದು, ತಲೆ ಹೊಟ್ಟಿನ ಸಮಸ್ಯೆ ಇರ್ಬೋದು, ಕೂದಲಿನ ಆರೈಕೆಗೆ ತುಂಬ ಪ್ರಯೋಜನ. ನಾನಿಲ್ಲಿ ಒಂದು ಅರ್ಧ ಬೌಲ್ ಎಣ್ಣೆಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಬೌಲ್ ಪ್ಯೂರ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಈ ಕೊಬ್ಬರಿ ಎಣ್ಣೆಯನ್ನು ಅದು ಚೆನ್ನಾಗಿ ಎಣ್ಣೆಯಲ್ಲಿ ಬಿಟ್ಕೊಳ್ಳೋವರೆಗೂ ನೀವು ಇದನ್ನು ಕುದಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಒಂದು 10-15 ನಿಮಿಷ ನಾವು ಇದನ್ನು ಕುದಿಸ್ಕೊಂಡು ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಇದನ್ನು ಕುದಿಸ್ಕೋಬೇಕು. ಇದನ್ನು ರೆಡಿ ಮಾಡಿ ಒಂದು ಬಾಟಲಲ್ಲಿ ಹಾಕಿಟ್ಕೊಂಡ್ರೆ ಈ ಎಣ್ಣೆ ತುಂಬ ಚೆನ್ನಾಗಿ ಪ್ರಯೋಜನ ಬರುತ್ತೆ. ಅಕ್ಕಿ ಆಗಿರ್ಬೋದು, ಮೆಂತ್ಯ ಆಗಿರ್ಬೋದು, ಕೂದಲಿನ ಆರೈಕೆಗೆ ತುಂಬಾ ಒಳ್ಳೆಯದು. ಈಗ ನಾನು ಬಾಣಲೆಯಿಂದ ಈ ಬೌಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಂಬಿಡೋಣ. ನೀವು ಈ ಒಂದು ಕಲೋಂಜಿ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಅದರ ಸಮೇತವಾಗಿ ಎಣ್ಣೆನ ನೀವು ತಲೆಗೆ ಹಚ್ಕೋಬೋದು. ಸ್ನಾನ ಮಾಡೋ ಟೈಮಲ್ಲಿ ಹಚ್ಕೊಂಡು ನೀವು ತಲೆ ಸ್ನಾನ ಮಾಡ್ಬೋದು. ಇಲ್ಲ ಅಂದರೆ ನಮಗೆ ಎಣ್ಣೆನೇ ಸಪ್ರೇಟಾಗಿ ಬೇಕು ಅಂದರೆ ಈ ರೀತಿ ಫಿಲ್ಟ್ರ್ ಮಾಡಿ ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಳ್ಬೋದು. ನಾನು ಇಷ್ಟೇ ಎಣ್ಣೆಯನ್ನು ಹಾಕಿದೆ, ಅಷ್ಟೇ ಎಣ್ಣೆ ಸಿಕ್ಕಿದೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಕಲೋಂಜಿ ಹಾಕಿರೋದ್ರಿಂದ, ಮೆಂತ್ಯ ಕೂಡ ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ ಬರ್ತಾ ಇರುತ್ತೆ. ಇಷ್ಟೇ ಕೂದಲು ಉದುರುವ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ ಸ್ನೇಹಿತರೆ. ಇವತ್ತಿನ ಎಲ್ಲ ಟಿಪ್ಸ್ಗಳು ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇವತ್ತಿನ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆಯ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.